ಕಪ್ಪನ್ನು ಕೊಡಲೇಬೇಕು. ಕಬ್ಬನ್ನು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೆಲೆ ಕೊಡಬೇಕೇನು? ಮೋಡ ಮಳೆ ಸುತ್ತುತ್ತದೆ, ಬೆಳೆ ಉಳಿಯುತ್ತದೆ, ನಮಗೆ ಕೊಡಬೇಕು ಕಪ್ಪ. ನೀವೇನು ನಮ್ಮವರೊಂದಿಗೆ ಹುಟ್ಟಿರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರ ಹೋಗ್ತೀರಾ, ಅಥವಾ ಕೃಷಿಕರಿಗೆ ಹಂಬಲಿ ಕಲಿಸಿಕೊಟ್ಟಿರಾ? ನಿಮಗೆ ಕೊಡಬೇಕು ಕಪ್ಪ. ನೀವೇನು ಅಣ್ಣ ತಮ್ಮಂದ್ರೆ ನೆಟ್ಟರೆ ಇಷ್ಟರೆ ನಿಮಗೆ ಕೊಡಬೇಕು ಕಪ್ಪ. ಮಗಳೇ, ನಕ್ಕಿ ಸಾಯಬೇಡ, ಕುಳಿತುಕೋ. ಇಷ್ಟೊಂದು ಕಷ್ಟದಲ್ಲೂ ನಿನಗೆ ಇಷ್ಟೊಂದು ಕರ್ತವ್ಯ. ಅದು ಕನ್ನಡಿಗರ ಹುಟ್ಟು ಗುಣ. ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು. ಅದು ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತ ಇಡೀ ಹಿಂದೂ ದೇಶವನ್ನೇ ನುಗ್ಗಿ ನೀರು ಕುಡಿಯಲು ನಿಂತಿರುವ ನರಿಯ ಕಿತ್ತೂರು ರಾಣಿಯ ಎದುರು ಕಪ್ಪ ಕೆಳೆಯುವುದ ನಾಲಿಗೆ ಸಿಡಿ ಹೋಗಿತ್ತು. ಇನ್ಸಲ್ ನೀವು ಕಂಪನಿಯ ಕಟ್ಟಲೆಯನ್ನ ಬೀರುತ್ತಿದ್ದೀರಾ. ಹ, ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ಕಾಲು ಇಡಲು ನಾವು ಖಂಡನೆ ಮಾಡುವ ಅಧಿಕಾರ ನಮ್ಮದು. ನೋ ನೋ ಮ್ಯಾಂಡ್ರೋ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರ ಇದೆ. ಏನಂದ್ರೆ ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ? ಕಿತ್ತೂರು ನಿಮ್ಮ ಅಪ್ಪಂದಿರು ತಾತಂದಿರು ಗಳಿಸಿಟ್ಟ ಆಸ್ತಿ ಏನು? ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜದ್ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಹೊತ್ತು ಕುಯ್ಯುವ ಕವಾಲ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೆ. ರಾಣಿ ಚೆನ್ನಮ್ಮ, ನೀನು ಸೆರೆಮದ್ದ ಒಳಗೆ ಕುಳಿತು ಆಡುತ್ತಿದ್ದೀಯಾ? ನಿಮಗೆ ಬದುಕುವ ಆಸೆಯೂ ಇಲ್ಲ, ನಿಮ್ಮನ್ನು ಬದುಕುವ ಆಸೆಯೂ ನನಗೂ ಇಲ್ಲ. ಹೋಗು. I will see. ಕಿತ್ತೂರಿನ ಬೆಚ್ಚನೆಯ ಮನೆಗಳೇ, ಶತ್ರು ಸೈನ್ಯದ ವಿರುದ್ಧ ಚಂಡಮಾರುತದಂತೆ ಮುನ್ನುಗ್ಗಿ ಅವರ ರುಂಡಗಳನ್ನು ಚೆಂಡಾಡಿ ಸತ್ತರೆ ವೀರಸತ್ವ, ಬದುಕಿದರೆ ಸ್ವಾತಂತ್ರ್ಯ. ಹರ ಹರ ಮಹಾದೇವ್. Where is Raಣಿ ಚೆನ್ನಮ್ಮ?